ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪಟ್ಟಣದ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನ ಭಾಷಣ ಮಾಡಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಿವೃತ್ತ ಉಪನ್ಯಾಸಕ ಎನ್ ಚೆಲುವೇಗೌಡರು, ಬೆಂಗಳೂರು ನಗರ ವಿಶ್ವವಿಖ್ಯಾತಿಯಾಗಲು ನಾಡಪ್ರಭು ಕೆಂಪೇಗೌಡರೇ ಪ್ರಮುಖ ಕಾರಣ ಎಂದು ಹೇಳಿದರು. ಕೆಂಪೇಗೌಡರು ತಮ್ಮ ದೂರದೃಷ್ಟಿ ಮೂಲಕ ಇಡೀ ವಿಶ್ವವೇ ಬೆರಗಾಗುವಂತೆ ದೊಡ್ಡ ನಗರವನ್ನಾಗಿ ಬೆಂಗಳೂರನ್ನು ನಿರ್ಮಾಣ ಮಾಡಿದರು. ಅಲ್ಲದೆ ಸರ್ವಧರ್ಮವನ್ನು ಪ್ರೀತಿಸುತ್ತಿದ್ದ ಕೆಂಪೇಗೌಡರು ವಿವಿಧ ಜನಾಂಗದವರ ವೃತ್ತಿಗನುಗುಣವಾಗಿ ಬಳೆಪೇಟೆ, ಬಿನ್ನಿಪೇಟೆ, ಹಕ್ಕಿಪೇಟೆ ಸೇರಿದಂತೆ ವಿವಿಧ ಪೇಟೆಗಳನ್ನು ನಿರ್ಮಿಸಿದ್ದರು. ಜೊತೆಗೆ ನೀರಿನ ಮಹತ್ವವನ್ನು ಅರಿತಿದ್ದ ಅವರು ಬೆಂಗಳೂರಿನ ಸುತ್ತಮುತ್ತ 67 ಕೆರೆಗಳನ್ನು ನಿರ್ಮಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ ಕಾರಣರಾದರು. ಕೆಂಪೇಗೌಡರ ಆಡಳಿತ ಸುಧಾರಣಾ ಕಾರ್ಯಕ್ರಮಗಳು ಅವರ ದೂರದೃಷ್ಟಿಯ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ವಿಶ್ವ ಪ್ರಸಿದ್ಧಿ ಹೊಂದಿರುವ ಬೆಂಗಳೂರು ನಗರ ಕಾಂಕ್ರೀಟ್ ನಗರವನ್ನಾಗಿ ಮಾರ್ಪಾಡಾಗುತ್ತಿದೆ. ನಾಡಪ್ರಭು ಕೆಂಪೇಗೌಡರು ಮತ್ತೊಮ್ಮೆ ಹುಟ್ಟಿ ಬರಬೇಕು ಎಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಲುಷಿತಗೊಳ್ಳುತ್ತಿರುವ ಇಂದಿನ ಬೆಂಗಳೂರು ನಗರವನ್ನು ಮುಖ್ಯಮಂತ್ರಿಗಳು ಹಾಗೂ ರಾಜಕಾರಣಿಗಳು ದೊಡ್ಡದಾಗಿ ಕಟ್ಟುವ ಕೆಲಸ ಮಾಡಬೇಕು ಎಂದರು. ಈ ವೇಳೆ ಸಂಘದ ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಸ್ಥಾಪಿಸಿರುವ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘವನ್ನು ಶಾಶ್ವತವಾಗಿ ಉಳಿಸಲು ಸಂಘದ ಪ್ರತಿಯೊಬ್ಬ ನಿರ್ದೇಶಕರು ಹೆಚ್ಚು ಷೇರುಗಳನ್ನು ಮಾಡಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಬಜೇಗೌಡ, ಆಡಳಿತ ಮಂಡಳಿ ನಿರ್ದೇಶಕರಾದ ಚಿನಕುರುಳಿ ನರಸಿಂಹೇಗೌಡ, ಕನಗನಮರಡಿ ನಾಗರಾಜು, ಕೋಡಾಲ ರಾಜೇಗೌಡ, ರೂಪ, ಸೌಭಾಗ್ಯ, ಕುಮಾರ್, ವಿಶ್ವೇಶ್ವರ, ಇಂದ್ರೇಶ್, ಮಹೇಶ್, ವೀರಭದ್ರಸ್ವಾಮಿ, ಕಾರ್ಯದರ್ಶಿ ನಿಂಗೇಗೌಡ, ವಕೀಲ ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಐನೂರ 17ನೇ ಕೆಂಪೇಗೌಡ ಜಯಂತಿ ಶುಭಾಶಯಗಳು. ನಮ್ಮಲ್ಲಿ ಏನಪ್ಪ ಅಂದರೆ, ನಾವು ಕೆಂಪೇಗೌಡರು ಮಾಡಿರುವಂತಹ ದೊಡ್ಡ ಕಾರ್ಯಗಳು ಮಾಡೋಕ್ಕಾಗದೆ ಹೋದ್ರೂ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಅವರು ರೂಢಿಸ್ಕೊಂಡು ಅವರ ಧೈರ್ಯ, ಸಾಹಸ, ಅವರ ಕ್ರೀಡೆ ಮತ್ತು ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಜನಾಂಗದ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟದಂಥದ್ದನ್ನು ರೂಢಿಸ್ಕೊಂಡು ನಾವೇನು ಪಾಂಡವಪುರ ತಾಲೂಕಿನಲ್ಲಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಅಂತ ಸ್ಥಾಪಿಸಿದ್ದೀವಿ. ಇದಕ್ಕೆ ಹೆಚ್ಚಿನ ಸಹಕಾರಗಳನ್ನು ಕೊಡುತ್ತಾ ಮತ್ತು ಹೆಚ್ಚು ಷೇರುದಾರಗಳನ್ನು ಕೂಡಿಗೊಳಿಸುತ್ತಾ ಸಂಘವನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಯಂತಿ ಕಾರ್ಯಕ್ರಮವನ್ನ ನಮ್ಮ ಪಾಂಡವಪುರ ಕ್ಷೇತ್ರದಲ್ಲಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದಲ್ಲಿ ಆಚರಣೆ ಮಾಡಲಿಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ರಾಮಕೃಷ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಆಚರಣೆಯನ್ನ ಮಾಡ್ತಿದ್ದೇವೆ. ಇದು ಬರೀ ಸಂಘದಲ್ಲಿ ಆಚರಣೆ ಆಗಬಾರ್ದು, ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿನಲ್ಲೂ ನಾವು ಕೆಂಪೇಗೌಡರನ್ನ ನೆನೆಸ್ಕೊಳ್ಳುವಂತ ಅವಕಾಶ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳು ಈಗ ನಮ್ಮ ಚೆಲುವೇಗೌಡರು ಪೂಜ್ಯರು ಹೇಳಿದ್ರು, ಅಂತಹ ಮಹಾನ್ ವ್ಯಕ್ತಿಗಳು ನಾವು ಹುಡುಕಿದ್ರು ಈ ದೇಶದಲ್ಲಿ ಸಿಗ್ಬೇಕಾದ್ರೆ ಬಹಳ ಕಷ್ಟ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅವರು ಹುಟ್ಟಿ ಬಂದ್ರೆ ಈ ರಾಜ್ಯ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲಗಳಾಗ್ತವೆ. ಇವರು ತಂದುಕೊಟ್ಟಂತಹ ಕೆರೆ ಕಟ್ಟೆಗಳಾಗ್ಬೋದು, ಹಲವಾರು ಯೋಜನೆಗಳನ್ನ ಅವರು ನಮ್ಗೆ ದಾರಿದೀಪವಾಗಿ ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಜೊತೆಗೆ ಈ ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ನಾವಿಲ್ಲಿ ಮಾಡ್ಲಿಕ್ಕೆ ನಮ್ಮ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷರು ಎಚ್ ಯಮುನಾ ಮೇಡಮ್ ಅವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟರು. ಏನಾದರೂ ಮಾಡಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘವನ್ನು ನೀವು ಪಾಂಡವಪುರದಲ್ಲಿ ಮಾಡಲೇಬೇಕು ಅಂತ. ಆದ್ರೆ ನಮಗೆ ತುಂಬಾ ಹೆಚ್ಚಿನ ಒತ್ತಡಗಳಿದೆ, ಆಗಲ್ಲ ಅಂದ್ರೂ ಕೇಳಲಿಲ್ಲ. ಆಗ ನಮ್ಮ ಕೆಲವು ಸ್ನೇಹಿತರೆಲ್ಲ ಸೇರಿ ಒಬ್ಬರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ನೋಡಿದ್ರೆ ಬಹಳ ಒಗ್ಗಟ್ಟಿಂದ ಮಾಡ್ತಾ ಇರ್ತಾರೆ. ಇವತ್ತಿಲ್ಲಿ ನಮ್ಮ ಪಾಂಡವಪುರದಲ್ಲಿ ಇತಿಹಾಸದಲ್ಲಿ ಹೇಳ್ಬೇಕು ಅಂದ್ರೆ ಗಾಣಗರ ಸಹಕಾರ ಸಂಘ ಇಡೀ ತಾಲೂಕಿನಲ್ಲಿ ಜನಸಂಖ್ಯೆ ನಮ್ಮ ಒಕ್ಕಲಿಗರು ಬಹಳ ಯಥೇಚ್ಛವಾಗಿದ್ದೀವಿ, ಆದರೆ ಸಾಧನೆಯಲ್ಲಿ ಹಿಂದೆ ಇದ್ದೀವಿ. ಪ್ರತಿಯೊಬ್ರು ಕೂಡ ಮುಂದೆ ಬರಬೇಕು. ಸಹಕಾರ ಸಾಕಷ್ಟಿದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರು, ತಾಲೂಕಿಗೆ ಇಷ್ಟು ಹಣನ ಬಿಡುಗಡೆ ಮಾಡಬೇಕು ಅಂತ. ಈ ಸಲ 50,000 ತಾಲೂಕಿಗೆ ಬಿಡುಗಡೆ ಮಾಡಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಕೂಡ ಆದೇಶನ ಹೊರಡಿಸಿ ಇವತ್ತೆಲ್ಲ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಮಕೃಷ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚಿನ ರೀತಿ ವಿಜೃಂಭಣೆಯಿಂದ ಮಾಡುವಂತ ಅವಕಾಶಗಳನ್ನ ರೂಪರೇಖೆಯನ್ನ
ಏರ್ಪಾಡು ಮಾಡಬೇಕು ಅಂತಕ್ಕಂಥ ಅವರ ಆಸೆ ಇಟ್ಕೊಂಡಿದ್ದಾರೆ. ಅದು ನೆರವೇರಲಿ ಅಂತ ಹೇಳ್ತಾ ನಾನು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಇವತ್ತು ಬೆಂಗಳೂರು ನಿರ್ಮಾತೃ ಶ್ರೀ ಮಾಗಡಿ ಕೆಂಪೇಗೌಡರ ಜನ್ಮದಿನವನ್ನು 517ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ನಾಡಿನಾದ್ಯಂತ ಎಲ್ಲರೂ ಕೂಡ ಭಾಳ ಸಂಭ್ರಮ ಸಡಗರದಿಂದ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಅಂತಕ್ಕಂಥ ಒಂದು ನಗರ ಇವತ್ತು ವಿಶ್ವವಿಖ್ಯಾತಿ ಆಗಬೇಕಾದ್ರೆ ಕೆಂಪೇಗೌಡರ ಕಾರಣ. ಯಾಕೆ ಅಂತಂತಂದರೆ ಅವರ ದೂರದೃಷ್ಟಿಯ ಫಲ ಇವತ್ತು ನಿಜವಾಗ್ಲೂ ಕೂಡ ಒಂದು ದೊಡ್ಡ ನಗರವಾಗಿ ಬೆಳೆಯಲಿಕ್ಕೆ ಕೋಟ್ಯಾಂತರ ಜನ ಜೀವನ ಮಾಡಲಿಕ್ಕಾಗಿ ಆ ನಗರ ನಿರ್ಮಾಣ ಮಾಡಿದ್ದಾರೆ. ಅವತ್ತು ಒಂದು ಪುಟ್ಟ ಪಟ್ಟಣವನ್ನು ಮಾಡಬೇಕು ಅಂತ ಹೊರಟವರು ಕೊನೆಗೆ ಇವತ್ತು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ವಿಶ್ವದ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನೋದಾದರೆ ಕೆಂಪೇಗೌಡರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ನಮಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಕೆಂಪೇಗೌಡರು ಎಷ್ಟು ಸರ್ವಧರ್ಮಗಳನ್ನು ಭಾಳ ಪ್ರೀತಿಸ್ತಿದ್ರು, ಎಲ್ಲ ಜನಾಂಗವನ್ನು ಎಲ್ಲ ಜಾತಿಗಳನ್ನು ಪಡ್ತಿದ್ರು. ಅವರು ಮಾಡ್ತಕ್ಕಂಥ ಪೇಟೆಗಳಿಗೆ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಗಳನ್ನು ಅವಳು ಮಾಡಿದ್ರು. ಅವರು ಹಳೇಪೇಟೆ ಇರ್ಬೋದು, ಅಕ್ಕಿಪೇಟೆ ಇರ್ಬೋದು, ಹೂವಿನಪೇಟೆ ಇರ್ಬೋದು, ಎಲ್ಲವೂ ಕೂಡ ಅವರು ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ಕೂಡ ಇದೆ. ಇವತ್ತು ಬೆಂಗಳೂರಿನಲ್ಲಿ ಇದೇ ಇರುವಂಥದ್ದು. ಮತ್ತು ಅವತ್ತು ಮಾಡಿದಂಥ ಕೆರೆಗಳಿದೆಯಲ್ಲ, ಅವತ್ತು ಎಲ್ಲೂ ಕೂಡ ನೀರು ತರಲಿಕ್ಕಾಗಲ್ಲ ಅಂತೇಳಿ ಅವತ್ತು 67 ಕೆರೆಗಳನ್ನು ಅವರು ಇದು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆ ಕೆರೆಗಳೆಲ್ಲ ಕೂಡ ಒಂದು ರೀತಿಯಲ್ಲಿ ಕಲುಷಿತವಾಗಿರ್ಬೋದೇನೋ, ಆದರೆ ಅಂತರ್ಜಲದ ಒಂದು ಮಟ್ಟಕ್ಕೆ ನೀರು ಅವಶ್ಯಕತೆಯಾಗಿ ಇವತ್ತು ಬೆಳೀತಾ ಇದೆ. ಉದ್ಯಾನವನಗಳನ್ನು ಮಾಡಿದ್ದಾರೆ, 4 ದ್ವಾರಗಳಲ್ಲಿ ಹೆಬ್ಬಾಗಿಲುಗಳನ್ನು ಮಾಡಿದ್ದಾರೆ, ಮತ್ತು ಅದರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕಾಗಿತ್ತೋ ಅದೆಲ್ಲವನ್ನು ಮಾಡಿದಂತ ಅವರ ಉದ್ದೇಶ ನೋಡಿ. ಒಂದು ಸಾಮಾನ್ಯವಾಗಿ ಒಂದು ಮೊಲವ ಒಂದು ನಾಯಿಯನ್ನು ಬೇಟೆ ಓಡಿಸ್ಕೋಗ್ತಾ ಇತ್ತಂತೆ. ಆಗ ಯಾರೋ ಪುರೋಹಿತರು ಹೇಳಿದ್ರಂತೆ, ನೋಡಿ ಇದು ಗಂಡು ಭೂಮಿ, ಮೊಲ ಅಂತದೇ ನಾಯಿನ ಓಡಿಸ್ಕೊಂಡು ಹೋಗ್ತಾ ಇದೆ ಅನ್ನೋದಾದ್ರೆ ಈ ಭೂಮಿಗೆ ಒಂದು ಶಕ್ತಿ ಇದೆ, ಅಸಹಾಯಕನಾದವನು ಶಕ್ತಿವಂತನಾಗ್ತಾನೆ, ಆ ಕಾರಣದಿಂದ ಇಲ್ಲೇ ನಗರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಪುರೋಹಿತರು ಹೇಳಿದ ಮೇಲೆ ಹಾಗೇನೆ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ನಗರವನ್ನು ಕಟ್ಟಿದ್ರು, ಸುಸಜ್ಜಿತವಾಗಿ ಕಟ್ಟಿದ್ರು, ರಸ್ತೆಗಳ ದೊಡ್ಡ ದೊಡ್ಡ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು. ಇವತ್ತು ಬೆಂಗಳೂರು ಇಡೀ ವಿಶ್ವಖ್ಯಾತಿಯನ್ನು ಪಡೀಲಿಕ್ಕೆ ಅವಕಾಶ ಆಯಿತು. ಆ ಕಾರಣಕ್ಕಾಗಿ ಕೆಂಪೇಗೌಡರಂಥವ್ರು ಮತ್ತೆ ಈ ನಗರದಲ್ಲಿ ಹುಟ್ಟು ಬರಬೇಕು. ಯಾಕೆಂದರೆ ಇವತ್ತು ಬೆಂಗಳೂರು ಎಲ್ಲವೂ ಕೂಡ ಕಲುಷಿತವಾಗ್ತಾ ಹೋಗ್ತಾ ಇದೆ. ಅಂತ ನಗರವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಆಲೋಚನೆ ಬರ್ತಕ್ಕಂಥ ರಾಜಕಾರಣಿಯಾಗಲಿ ಮುಖ್ಯಮಂತ್ರಿಗಳಾಗಲಿ ದೂರದೃಷ್ಟಿಯ ಮನಸ್ಥಿತಿಯನ್ನು ಇಟ್ಕೊಂಡು ಬೆಳೆಯಬೇಕಾದಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಕೆಂಪೇಗೌಡರ ಸಾಧನೆ, ಅವರ ಹೋರಾಟ, ಅವರ ನಿಜವಾದ ಆಲೋಚನೆ, ಅವರ ದೂರದೃಷ್ಟಿತ್ವ ನಾವೆಲ್ಲರೂ ಮೆಚ್ಚಬೇಕಾಗತ್ತೆ. ಇಂಥ ಕೆಂಪೇಗೌಡರಿಗೆ ನಾವೆಲ್ಲರೂ ಕೂಡ ಸಾಷ್ಟಾಂಗವಾಗಿ ನಮಸ್ಕರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.